ಹಲೋ ಹಲೋ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕನ್ನಡ ಕಲೆಯನ್ನು ಬೆಳಗಿಸು, ನಾಟ್ಯ ಕಂದರನ್ನು ಉದ್ಧರಿಸು. ಕನ್ನಡ ಕಲೆಯನ್ನು ಬೆಳಗಿಸು, ನಾಟ್ಯ ಕಂದರನ್ನು ಉದ್ಧರಿಸು. ವಿದ್ಯಾದೇವಿ ಸರಸ್ವತಿಯೇ, ಬುದ್ಧಿ ಕೊಡುವ ಗಣಪತಿಯೇ. ವಿದ್ಯಾದೇವಿ ಸರಸ್ವತಿಯೇ, ಬುದ್ಧಿ ಕೊಡುವ ಗಣಪತಿಯೇ. ವಂದನೆ ಅಭಿನಂದನೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಶರಣು ಶ್ರೀ ಮಾರುತೇಶ ಜಯ ನೀಡು ಜಗದೀಶ. ಶರಣು ಶ್ರೀ ಮಾರುತೇಶ ಜಯ ನೀಡು ಸಿಮಿಕೇರಿ ಗ್ರಾಮದಲ್ಲಿ ನೆಲೆಸಿರುವಂತ ಪರಮಲಿಂಗಗೆ ನಮೋ ನಮೋ. ಸಿಮಿಕೇರಿ ಗ್ರಾಮದಲ್ಲಿ ನೆಲೆಸಿರುವಂತ ಪರಮಲಿಂಗಗೆ ನಮೋ ನಮೋ. ಸಾಗುವೆವು ನಾವು ಮುಂದೆ ಎದ್ದು ಓಡಿ ಬಾಗಿ ತಂದೆ. ಸಾಗುವೆವು ನಾವು ಮುಂದೆ ಎದ್ದು ಓಡಿ ಬಾಗಿ
ಕರಿ ಕಲಸಿದ ನಾಡು ವೀರ ಮಗಕರಿ ಕಲಸಿದ ನಾಡು ನಾಡಿನ ಕಣಕಣದಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ. ಗಂಗಾ ಯಮುನಾ ತುಂಗಾ ಭದ್ರಾ ಕಾವೇರಿ ನದಿಗಳು ಹರಿಯುವ ನಾಡು ಗಂಗಾ ಯಮುನಾ ತುಂಗಾ ಭದ್ರಾ ಕಾವೇರಿ ನದಿಗಳು ಹರಿಯುವ ನಾಡು ಕಾವೇರಿ ನದಿಗಳು ಹರಿಯುವ ನಾಡು ಕಾವೇರಿ ನದಿಗಳು ಹರಿಯುವ ನಾಡು ನಾಡಿನ ಕಣಕಣದಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜೈ ಭಾರತ ಜೈ ಭಾರತ ಜೈ ಭಾರತ ಜೈ ಭಾರತ. कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्धूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु. कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्धूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु. कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्धूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु. कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्धूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु. कौसल्या
ಕರುಣಿಸಿ ಕಾಯೋ ನನಪ ಸಾಯಿ ಮಾರುತೇಶ ನಾನಂಬಿ ನಿಂತೆ. ತಂದೆ ಮಾರುತೇಶನು, ನಿನ್ನನ್ನು ನಂಬಿದ ಭಕ್ತರನ್ನು ರಕ್ಷಣೆ ಮಾಡೋ ಭಾರ ನಿನ್ನನ್ನೇ ಕೊಡಿದೆ ತಂದೆ. ಈ ನಮ್ಮ ಮನೆತನದ ಮೇಲೆ ಯಾವುದೇ ರೀತಿ ತೊಂದರೆ ಆಗದಂತೆ ನಮ್ಮನ್ನು ಕಾಪಾಡೋ ಭಾರ ನಿನ್ನನ್ನೇ ಕೊಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ಏನ ಯಾಕೆ ಗುದ್ದಾಡಿದ್ರು ಮನೆ ಅವ್ರ ಜೋಡಿ? ನಮ್ಮ ಸೌಂಡ್ ಕೇಳಂಗಿಲ್ಲ ಅಂತ ಮುಂದೆ
ತೊಡಗಿ ಬದಲಿ ಎದುರೋಣಿ ಕುಡಿದು ತಿರುವುದಲ್ಲಿ ದಿಕ್ಕುಗಳಲ್ಲಿ ತೋಳು ಬದಲಿಸ ದಿಕ್ಕುಗಳಲ್ಲಿ ಈ ಹಾಗೆ ಪ್ರಾಣ ಮುಡಿವಾಗಿರಲಿ ಜಯವೋ ನಿನಗಿರಲಿ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ नायक नहीं श्रीमंत खलनायक बोलो ನಾನು ಯಾರಂತ ಗೊತ್ತಾಗ್ಲಿಲ್ವಾ? ಕೆಂಪೇಗೌಡ. ಈ ನಾಟಕದಲ್ಲಿ ಬರುವ ಆ ಕೆಂಪೇಗೌಡನ ಅಣ್ಣನಾದ ವಿಕ್ರಾಂತ್ ಗೌಡ. ಸೀಮಿಕೇರಿ ವಿಜಯನಗರ ಸಾಮ್ರಾಜ್ಯದ ಕೊನೆ ಸೀಮೆ ಎಂದು ಇತಿಹಾಸದ ಪುಟದಲ್ಲಿ ರಾಜಿಸುವ ಊರು ನಮ್ಮದು ಸೀಮಿಕೇರಿ. ಏನ್ಪಾ ಹಳೆ ನಾಟಕದ ಡೈಲಾಗ್ ಹೇಳಕತ್ತ ಅನ್ಬೋದು, ತಪ್ಪೇನಿಲ್ಲ. ಇದ ಊರಾಗ ಇನ್ನು 10 ನಾಟಕ ಮಾಡಿದ್ರು ಇದ ಡೈಲಾಗ ಹೊಡಿತೀನಿ. ಯಾಕಂದ್ರ ಈ ಡೈಲಾಗ್ ಒಳಗ ನಮ್ಮೂರ ಹೆಮ್ಮೆ ಐತಿ, ಹಿರಿಮೆ ಐತಿ, ಹಂಗ ಬೆಂಕಿ. ಕಿಂಗ್ ಆಫ್ ದ ಕಿಂಗ್ ಸೀಮಿಕೇರಿ ಟೈಗರ್. ಊರಾಗ ಒಬ್ಬ ಗೌಡ ಇರ್ಬೇಕ, ಊರ್ ತುಂಬಾ ಬಡ್ಡಿ ಸಾಲ ಇರ್ಬೇಕ, ಕೈ ಚಾಚಿ ರೊಕ್ಕ ಕೊಡ್ತಿರ್ಬೇಕ, ಕೈ ಎತ್ತಿದ್ರ ರುಂಡಾನ ತೆಗಿತಿರ್ಬೇಕ. ಅದು ಈ ಗೌಡ ಆಗಿರ್ಬೇಕ. ಆ ಗೌಡ ಈ ವಿಕ್ರಾಂತ್ ಗೌಡನ ಆಗಿರ್ಬೇಕ. ಯಾಕಂದ್ರೆ ಈ ವಿಕ್ರಾಂತ್ ಗೌಡ ಒಂದು ತರ ಬೇಟೆಗಾರನಿದ್ದಂತೆ. ಕಾಡಿನಲ್ಲಿರುವ ಹುಲಿ ಸಣ್ಣ ಸಣ್ಣ ಪ್ರಾಣಿಗಳನ್ನು ಬೇಟೆ ಆಡಿದ್ರೆ ಈ ನಾಡಿನಲ್ಲಿರುವ ಬೇಟೆಗಾರ ಚಂದುಳ್ಳ ಚೆಲುವಿಯರನ್ನ ಬೇಟೆ ಆಡ್ತಾನ. ಇದನ್ನ ಕೇಳೋ ಗಂಡು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಅಪ್ಪಿ ತಪ್ಪಿ ಹುಟ್ಟಿದ್ದೇ ನಿಜವಾದರೆ ಕೋಲ್ ಮಂಚಲಲ್ಲಿ ಸಿಡಿದೊಟ್ಟಿಕೊಂಡು ಸುಟ್ಟು ಹಾಕಿ ಕುಟ್ಟಿ ಕುಟ್ಟಿ ತಿನ್ನುವೆ ಅವನ ದೇಹದ ಅಂಗಾಂಗಗಳನ್ನು. ನಾನಾರು ಸೋಮಶೇಖರ್ ಬಾವಿ ವಿರಚಿತ ದುಷ್ಟರ ನಾಡಿನಲ್ಲಿ ರೈತನ ಗರ್ಜನೆ ಎಂಬ ನಾಟಕದ ಶ್ರೀಮಂತ ಖಳನಾಯಕ. ಆಸ್ತಿಗಾಗಿ ಸಿಕ್ಕವರನ್ನೇ ಕೊಲೆ ಮಾಡಿದ ಖತರ್ನಾಕ್ ಖಳನಾಯಕ. ಅತಿಥಿ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ವಿಧಿಬರವನ್ನೇ ಬದಲಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತಳ ವಿತಳ ಪಾತಾಳ ಮಹಾತಾಳ ರಸಾತಾಳವನ್ನು ಕಾಲಿನಲ್ಲಿ ತುಳಿದಿಟ್ಟ ಮಹಾಪರಾಕ್ರಮಶಾಲಿಯೇ. ತಲೆ ಎತ್ತಿದರೆ ಬೆಚ್ಚುವುದು ಬಾನು, ಕೈ ಎತ್ತಿದರೆ ಶರಣಾಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಒಂದು ನಾಯಿ ನನ್ನ ವಿರುದ್ಧವೇ ಬೊಗಳುತ್ತಿದೆ ಅಂದ ಮೇಲೆ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಪಂಚಭೂತಗಳಿಗೆ ಅಭಿಷೇಕ ಮಾಡಲೇಬೇಕು. ಅಂದಾಗಲೇ ಈ ವಿಕ್ರಾಂತ್ ಗೌಡನ ಮನಸ್ಸಿಗೆ ಶಾಂತಿ. ಈ ಬ್ರಹ್ಮಾಂಡದ ಸಕಲ ಜೀವರಾಶಿಗಳಿಗೆ ಆಸರೆ ಆ ದೇವರು
ಇರಬಹುದು. ಆದರೆ ಈ ಸಾವಿರಾರು ಬಡಹಳ್ಳಿಯ ಜೀವಿಗಳಿಗೆ ಆಸರೆ ಈ ವಿಕ್ರಾಂತ್ ಗೌಡನೇ ದೇವರು. ಬಡ ರೈತನ ಬಾಡಿನಲ್ಲಿ ಬೆಳೆದ ಭಯೋತ್ಪಾದಕನು ಈ ವಿಕ್ರಾಂತ್ ಗೌಡ. ಸಾವಿರಾರು ಕೋಟಿಯ ಒಡೆಯ ಇವ ಈ ವಿಕ್ರಾಂತ್ ಗೌಡ. ಆಸ್ತಿ ಅಂತಸ್ತ ನನ್ನದಕ್ಕ ತಂದ್ರೆ ಯಾವನಾಗಲಿ ಅವನ ಕೊಲೆ ಮಾಡಕ್ಕೆ ಹಿಂಜರುವುದಿಲ್ಲ ಈ ವಿಕ್ರಾಂತ್ ಗೌಡ. ಸ್ವಂತ ನನ್ನ ಅಕ್ಕನೇ ನನಗೆ ಆಸ್ತಿ ಕೊಡದ ಕಾರಣಕ್ಕಾಗಿ ಅವಳ ಕತ್ತು ಸೀಳಿ ಈಚೆಗೆ ಕೊಲೆ ಮಾಡಿದವನು ಈ ವಿಕ್ರಾಂತ್ ಗೌಡ. ನನ್ನ ಅಕ್ಕನ ಮಗನಾದ ಮಾರ್ತಾಂಡನ ಹೆಸರಿನಲ್ಲಿ 100 ಎಕರೆ ಜಮೀನಿದೆ. ಅವನನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಮುಂದೆ ಯಮಲೋಕದ ಯಮರಾಜನ ಪಾದ ಸೇವೆಗೆ ಕಳಿಸಿದರೆ ಆಯ್ತು. ಶಿವಶಂಕರ, ನಾನೇ ರೈತ ಸಂಘದ ಅಧ್ಯಕ್ಷನೆಂದು ನನ್ನ ವಿರುದ್ಧವೇ ನಿಂತು ಹೋರಾಡುವೆಯ ಮಗನೇ? ಹೋಗು ಹೋಗು, ನಿನ್ನ ತಮ್ಮ ನರಸಿಂಹ ಬರ್ತಾನ, ಬಡ ರೈತರಿಗೆ ನ್ಯಾಯ ಕೊಡಿಸ್ತಾನ ಅಂತ ಹೇಳಿದ್ದೆಲ್ಲ, ಏನಾಯ್ತು ನಿನ್ನ ನ್ಯಾಯ? ಅನ್ಯಾಯ. ನಿಮ್ಮಿಬ್ಬರಿಗೂ ಸರಿಯಾದ ಸಮಯ ನೋಡಿ ಈ ವಿಕ್ರಾಂತ್ ಗೌಡ ನಿಮಗೆ ತಿಥಿ ಮಾಡದೇ ಇದ್ದರೆ ನನ್ನ ಹೆಸರು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಖತರ್ನಾಕ್ ನಾಯಕ ವಿಕ್ರಾಂತ್ ಗೌಡನೇ ಅಲ್ಲ. ಪಾರ್ವತಿ, ನಾ ಕಣ್ಣಿಟ್ಟ ಕನ್ಯಾಮಣಿ ಪಾರ್ವತಿ, ನನ್ನ ಕಡು ವೈರಿ ಶಿವಶಂಕರನ ಹೆಂಡತಿ ಪಾರ್ವತಿ, ಸತ್ತರೂ ಸೆರಗು ಹಾಸಲಾರಳಂತೆ. ಕಣ್ಣಿಟ್ಟ ಹೆಣ್ಣು ಸತ್ತ ಮೇಲೋ ಅವಳಿಗೆ ಮುದ್ದು ಕೊಟ್ಟು ತೃಪ್ತಿ ಪಡುವ ಕೆಟ್ಟ ಗಂಡು ಜಾತಿಗಳೇನೆಂದು ಪತಿವ್ರತಿಯಾಗೇ ಇರ್ತಾಳಂತೆ, ಪತಿವ್ರತಿಯಾಗಿಯೇ ಸಾಯ್ತಾಳಂತೆ. ಇದು ಕಲಿಯುಗ ಐತಿ. ಕಟ್ಟಿಕೊಂಡ ಕಂಡನ ಕಣ್ಣಲ್ಲಿ ಮಣ್ಣೆತ್ತಿ ಇಟ್ಟುಕೊಂಡ ಮಿಂಡನಿಗೆ ಕದ್ದು ಸುಖ ನೀಡಿ ಬಂದು ಯಾರೂ ತಿಳಿಯದ ಮುಖ್ಯಪತಿ ರಾಯನ ಎದುರು ತಲೆ ತುಂಬ ಸೋಗು ಹೊತ್ತು ಸೋಗು ಮಾಡುವ ನಿನ್ನಂತ ಸೋಗ ಮಾಡಿಯರೆ ತುಂಬಿರ್ತಾನೆ ಈ ಸಮಾಜದಲ್ಲಿಯೇ. ಇಂಥ ಸಮಾಜದಲ್ಲಿ ನೀನು ಪತಿವ್ರತೆಯಾಗಿ ಬಾಳುವೆಯಾ? ನೋ ನೋ, ಅದು ಎಂದಿಗೂ ಆಗದಿರದ ಮಾತು. ನಿನಗಿನ್ನೂ ಈ ವಿಕ್ರಾಂತ್ ಗೌಡನ ಬಗ್ಗೆ ಗೊತ್ತಿಲ್ಲ. ಹದಿಯರೆ ಬಂದು ಹಾದರಕ್ಕೆ ಕೈ ಹಾಕುವ ಹಾದರಗಿತ್ತಿಯರನ್ನು ಅಂಗೈಯಲ್ಲಿ ಬುಗುರಿಯಂತೆ ಆಟ ಆಡಿಸಬಲ್ಲ ಈ ವಿಕ್ರಾಂತ್ ಗೌಡ. ಅಂತದರಲ್ಲಿ ನನ್ನನ್ನೇ ಎದುರು ಹಾಕಿಕೊಂಡು ಬಾಳುವೆಯಾ? ಅದು ಎಂದಿಗೂ ಆಗದಿರದ ಮಾತು. ಅದನ್ನೆಲ್ಲ ಕೈ ಬಿಟ್ಟು ಈ ವಿಕ್ರಾಂತ್ ಗೌಡನ ಕೈ ಹಿಡಿದು ಕಾಮದ ತೀರಿಸಿದರೆ ನಿನಗೆ ಕೈಲಾಸ, ಇಲ್ಲದಿದ್ದರೆ ಮುಗಿತು ನಿನ್ನ ವಾಸ. ಲೇ ಶಿವಶಂಕರ ನರಸಿಂಹ, ನಿಮ್ಮಿಬ್ಬರ ಹಾಲಿನಂತ ಅಣ್ಣ ತಮ್ಮಂದಿರ ಸಂಬಂಧದಲ್ಲಿ ಹುಳಿ ಹಿಂಡಿ ಒಡ ಹುಟ್ಟಿದವರ ಮನೆಯನ್ನು ಒಡೆಯದೇ ಇದ್ದರೆ ನನ್ನ ಹೆಸರು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಶ್ರೀಮಂತಗಳ ನಾಯಕ ವಿಕ್ರಾಂತ್ ಗೌಡರೇ ಅಲ್ಲ.
ವಿಕ್ರಾಂತ್ ಗೌಡನ್ ಕಂಡ್ರೆ ಹುರ್ಕೊಳ್ಳೋರು ಒಬ್ರ ಇಬ್ರ ಕುಶಂಕ ಅಂದ್ರೆ ಬಗಲ್ ಮೇ ಹೈ. ಈ ಡೈಲಾಗ್ ಯಾಕೆ ಹೊಡೆದ್ನಪ್ಪ ಅಂದ್ರ ಈ ನಾಟಕದಲ್ಲಿ ಬರುವ ಪ್ರತಿಯೊಬ್ಬ ಪಾತ್ರಧಾರಿಗಳು ಈ ವಿಕ್ರಾಂತ್ ಗೌಡ ಎಂಬ ಹೆಸರಿನ ಮೇಲೆ ಹಾಯ್ಕೊಳ್ಳಾರ, ಹಾಯ್ಕೋಬಹುದು ಏನು. ಹೋ ನನ್ನ ಅಕ್ಕನ ಮಗನಾದ ಮಾರ್ತಾಂಡ ಈ ಕಡೆನೇ ಬರ್ತಾ ಇದ್ದಾನೆ. ಬರಲಿ ಬರಲಿ, ಅವನು ಹೀಗೆ ಬಂದಿಗೆ ಹೋಗುತ್ತಾನೆ, ನಾನು ಆಮೇಲೆ ಬರುತ್ತೇನೆ. ಹೈ ಹೈ ನಾನು ಹಿಂದೆ ಹೋಗಲ್ಲ, ಬರಲ್ಲ. ಗೋಬಿ ಕಬಾಬ್ ಎಲ್ಲರೂ ಗೋಬಿ ಬರುವ ಈ ಜಿಂದಗಿ ಮುಖಣ ಗೆಲ್ಲಣವಾ. ಒಬ್ಬನೋ ಸುಂದರ ಇತನೋ విద్దం చేయాలంటే దమ్ముంటాలా, ఒక్క పోరిగా గడపాలంటే సముద్రుంటాలా. నా పేరు ఖతర్నాయక్ కలనాకనేలా.
रामायण का खलनायक रावण है, महाभारत का खलनायक दुर्योधन है, सिमिकेर का खलनायक मैं हूं ना। ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಸತ್ಯ ಹರಿಶ್ಚಂದ್ರ, ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು ದುರ್ಯೋಧನ. ಆದರೆ ನಾನವ್ರ ತರ ಅಲ್ಲ, ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸ್ವತಂತ್ರನಾದ ಪ್ರಭುತ್ವ ರಾವಣ. ಎಲ್ಲ ಬ್ರಹ್ಮಾಂಡ ದಂಡೋಪಕರಣೆ ಚಂಡಾಡಬಲ್ಲ, ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ರಾಮಾಯಣ ಹುಟ್ಟಿದ್ದು ಹೆಣ್ಣಿನಿಂದ, ಮಹಾಭಾರತ ಹುಟ್ಟಿದ್ದು ಹೆಣ್ಣಿನಿಂದ, ಕವನ ಹುಟ್ಟಿದ್ದು ಹೆಣ್ಣಿನಿಂದ, ಕದನ ಹುಟ್ಟಿದ್ದು ಹೆಣ್ಣಿನಿಂದ. ಬಣ್ಣದ ಹೆಣ್ಣಿನ ರತಿ ರಾಗಮಣ ಮಂಥನವೇ ಈ ಜಗತ್ತು. ಬ್ರಹ್ಮ ಹೆಣ್ಣನ್ನು ಸೃಷ್ಟಿಸುವಾಗ ಅವಳಿಗೆ ವಿಶಿಷ್ಟವಾದ ಸ್ಥಾನ ಬೇಕೆಂದು ಯೋಚಿಸಿದನೋ ಏನೋ. ಕಂಠಕ್ಕೆ ಸೌಂದರ್ಯ ಕೊಟ್ಟ, ಕಂಠಕ್ಕೆ ಸೌಂದರ್ಯ ಕೊಟ್ಟ, ಶರವೇಗದಲ್ಲಿ ಸಾಗುತ್ತಿರುವ ಜಿಂಕೆ ಅಂತ ಬಣ್ಣದ ಹೆಣ್ಣುಗಳನ್ನು ಬೆನ್ನಟ್ಟಿ ಅವರ ಕೇಶ ರಾಶಿಗಳಿಂದ ಉಡುಗೆ ತೊಡುಗೆಯಲ್ಲಿ ಮರೆ ಮಾಚಿದ ಯೌವನದ ಮೈಮಾಟವನ್ನು ನನ್ನ ತೋಳ ತೆಕ್ಕೆಯಲ್ಲಿ ಅಪ್ಪಿ ಮುದ್ದಾಡುವ ರಾಕ್ಷಸ ಈ ರೌಡಿ ರಾಜ ಪೂಜೆ ಮಾಡ್ತಾಳ. ಲೇ ವಿಕ್ರಾಂತ್ ಗೌಡ, ನೀನೇ ಈ ಭೂಮಂಡಲಕ್ಕೆ ಒಡೆಯನೆಂದು ಹಾರಾಡಬಡಲೇ ಮಗಳೇ. ನಿನ್ನ ಆಸ್ತಿಗೆ ಈ ಮಾರ್ತಾಂಡನೆ ಒಡೆಯನಾಗುವ ಕಾಲ ಹತ್ತಿರ ಬರ್ತಾ ಇದೆ. ನಿನ್ನ ಮಗಳಾದ ಚಂದುಳ್ಳ ಚೆಲುವೆ ಐಶ್ವರ್ಯ, ಏನು ನಿನ್ನ ಸೌಂದರ್ಯ. ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ, ಮಗದೊಮ್ಮೆ ನೋಡಿದರೆ ಇನ್ನೊಮ್ಮೆ ನೋಡಬೇಕು ಎನಿಸುತ್ತಿದೆ ಅವಳ ಸುಂದರವಾದ ದೇಹ. ಲೇಸರ್ಯ, ನಿನ್ನನ್ನು ಮದುವೆ ಮಾಡಿಕೊಂಡು ನಿನ್ನ ಸುಂದರವಾದ ದೇಹವನ್ನು ಅಡಿಯಿಂದ ಮುಡಿಯವರೆಗೂ ಈ ಮಾರ್ತಾಂಡ ಸವಿದು ನಿನ್ನನ್ನು ಯಮಲೋಕಕ್ಕೆ ಕಳಿಸದಿದ್ದರೆ ಮೇರಣ ರೌಡಿ ರಾಜ ಮಾರ್ತಾಂಡನೇ ಅಲ್ಲ. ಲೇ ಸೆಕೆಂಡ್ ಗೌಡ, ಹಣದ ವ್ಯಾಮೋಹದ ಮೇಲೆ
ತಾಂಡ ಹೊಡುತ್ತಿರುವ ನಿನ್ನನ್ನು ರಣಹದ್ದಿನಂತೆ ಹಾರಾಡಲು ಬಿಡುವುದಿಲ್ಲ ಈ ಮಾರ್ತಾಂಡ. ನೀನು ರೆಕ್ಕೆ ಬಿಚ್ಚಿ ಹಾರಾಡಿದರೆ ನನ್ನ ಕೈಯಲ್ಲಿದ್ದ ಮದಕರಿ ನಾಯಕನ ಕಡಿಯದಿಂದ ನಿನ್ನ ಕೊಬ್ಬಿದ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಈ ಬ್ರಹ್ಮಾಂಡದ ರಣಾದುಗಳಿಗೆ ಹಬ್ಬದೂಟ ಮಾಡಿಸದಿದ್ದರೆ ನಾಳೆ ರಣರಂಗದಲ್ಲಿ ರಾಜನಿಗೆ ಮೆರೆಯುತ್ತಿರುವ ರೌಡಿ ರಾಜ ಅಲಿಯಾಸ್ ಸಿವಿಕೆರೆಯ ರೌಡಿ ರಾಜನೇ ಅಲ್ಲ. ವಿಕ್ರಾಂತ್ ಮಾಮ ಅಲಿಯಾಸ್ ಶಕುನಿ ಮಾಮ. ಲೇ ಗೌಡ, ನಿನ್ನ ಗಂಡಸ್ತನ ಅಂತಸ್ತಿಗೆ ನನ್ನದೊಂದು ಕೊನೆಯ ಸವಾಲ್. ನಾನೇ ಸರ್ವಾಸ್ತಿಗೆ ಒಡೆಯನೆಂದು ಮೆರೆದಾಡ್ತಿರುವ ನೀನು ನಿನ್ನ ಸರ್ವಾಸ್ತಿಗೆ ಈ ಮಾರ್ತಾಂಡನೆ ಒಡೆಯನಾಗಿ ನಿನ್ನ ಸಾವಿಗೆ ನಾಂದಿ ಹಾಡಿ ಈ ನಾಟಕಕ್ಕೆ ಸಮಾಪ್ತಿ ಹೇಳದಿದ್ದರೆ ನಾಳೆ ಕಲಿಯುಗದ ಕಾಮರಾಜನೇ ಅಲ್ಲ. ರೆಕ್ಕಿರುವ ಹಕ್ಕಿಗೆ ಆಕಾಶಕ್ಕೆ ಹಾರುವ ಆಸೆ, ಪ್ರೀತಿಸಿದ ಪ್ರೇಮಿಗಳಿಗೆ ಮನಸ್ಸು ಬಿಚ್ಚಿ ಮಾತನಾಡುವ ಆಸೆ. ಆದರೆ ಈ ಮಾರ್ತಾಂಡನಿಗೆ ಕಣ್ಣಿಟ್ಟ ಹೆಣ್ಣುಗಳ ಮೇಲೆ ಅವಳ ಸುಂದರವಾದ ದೇಹವನ್ನು ಸವಿಯುವ ಆಸೆ. ನಾನು ಕಾಲೇಜು ಕಲಿಯುತ್ತಿರುವಾಗ ನನ್ನ ಮನಸ್ಸಿಗೆ ನಟ್ಟವಳು ಈ ಹಳ್ಳಿಯ ರೀತಿ ಎಣಿಸಿಕೊಂಡ ಆ ಶಿವಶಂಕರನ ಸೊಸೆ ಸವಿತಾ. ಸವಿತಾ ಹಳ್ಳಿಯ ರಂಬೆ, ರತ್ನದ ಗೊಂಬೆ, ಬಾದಾಮಿ ಬೇಲೂರು ಸೆಲೆಯಂತೆ ಒಳಿತಿರುವ ಅವಳ ಸೌಂದರ್ಯದ ಸಿರಿಯೇ ಘಟಪ್ರಭಾ ನದಿಯ ತೆರೆಯಂತೆ ಹೊಳೆಯುತ್ತಿರುವ ಅವಳ ಕೇಶ ರಾಶಿ, ಬಿಳಿ ಜೋಳದ ದಂಟಿನಂತೆ ಇರುವ ಅವಳ ಅಣುಗು ಬಳಿಕಿನ ಸೊಂಟ, ಕೋಗಿಲೆ ಧ್ವನಿಯಂತೆ ಇರುವ ಅವಳ ಮಧುರವಾದ ಕಂಠ, ಅವಳ ಆರಡಿ ದೇಹದ ಅಂದದ ಚಂದಕ್ಕೆ ಹುಚ್ಚನಾಗಿದ್ದಾನೆ ಈ ಎಂಟದೇ ಹೊಂಟ ಕುಂದ ಮಾರ್ತಾಂಡ. ಏನಿವಳ ಮೈ ಮಾಟ, ಏನಿವಳ ಪುಡಿ ನೋಟ, ಲೇ ಸವಿತಾ, ಕರ್ಪೂರದ ಗೊಂಬೆಯಂತೆ ಉಳಿತಿರುವ ನಿನ್ನ ಸುಂದರವಾದ ದೇಹವನ್ನು ಈ ಶಿವಕೆರೆಯ ಖಳನಾಯಕ ಕಾಮರಾಜ ನಿನ್ನ ಸುಂದರ ದೇಹವನ್ನು ಸವಿದ ಸುಡುಗಾಡಕ್ಕೆ ಪಾರ್ಸಲ್ ಮಾಡದಿದ್ದರೆ ನಾನು ರೌಡಿ ಮಾರ್ತಾಂಡಲೇ ಅಲ್ಲ.
ಮಾಮಾಶ್ರೀ, ಓಯ್ ಮಾಮಾಶ್ರೀ, ಯಾರು ಇಲ್ಲದೋರು ಅಲ್ಲಿ ನಾನು ನೀನು ಜೋಗಿ 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 ಹರಿ ಜೋಗಿ 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 ಯಾರು ಕಾಣದವರು ಯಾರು ಇಲ್ಲದವರು ಅಲ್ಲಿ ನಾನು ನೀನು ಜೋಗಿ 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 ಹರಿ ಜೋಗಿ 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 ಯೋಗಿ 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 ಹರಿ ಜೋಗಿ 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 ಸಂಗೀತವೇ ಹೃದಯಗಳ ಸೇತುವೇನ ಸುಪ್ರಭಾತ ಜನ್ಮದಾತ ಹೃದಯಗಳ ಪ್ರಥಮ ಪಾಠ ಅಹೋ ಪ್ರೇಮಾಪ್ರಿ ಅಹೋ ಬ್ರಹ್ಮಾಸ್ಮಿ ಪ್ರೇಮವೇನ ಹೃದಯವೇನ ಓ ಕಾರಣ ಓ ಪಂಚಮೇನ ಹರ್ಷಮೇನ ಜೈ ಕಾರಣ
ले मारतांडा बाप बाप होता है बेटा बेटा होता है रिटर्न रावण ಡೈಲಾಗ್ है ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡಲದ ನಾಯಕ ಗಂಡದಯ ಗಂಡರ ಗಂಡನಾದ ಪ್ರಚಂಡ ರಾವಣ ಲೇ ಮಾರ್ತಾಂಡ ಈ ಊರಿನಲ್ಲಿ ಪುಂಡನು ನಾನೇ ಪ್ರಚಂಡನು ನಾನೇ ನಾನು ಹೇಳಿದಂತೆ ಕೇಳಿಕೊಂಡು ನಾಯಿಯಂತೆ ಬಾಳ ಅಲ್ಲಾಡಿಸುವ ಈ ಊರಿನ ಮುಗ್ಧ ಜನರಿಗೇನು ಗೊತ್ತು ಈ ವಿಕ್ರಾಂತ್ ಗೌಡನ ಕುತಂತ್ರದ ಕಾರಸ್ಥಾನ ಈ ವಿಕ್ರಾಂತ್ ಗೌಡ ರೋಡಿನಲ್ಲಿ ಹೊರಟರೆ ಕಾಲು ತೊಳೆದು ಕೈ ಮುಗಿಯುವರು ಈ ಊರಿನ ಮುಗ್ಧ ಜನ ಅಂದ ಹಾಗೆ ಈ ಊರಿನಲ್ಲಿ ನನ್ನದೇ ಅಧಿಕಾರ ಸರ್ವಾಧಿಕಾರ ಲೇ ಮಾರ್ತಾಂಡ ಹೋದ ಕಾರ್ಯ ಏನಾಯ್ತು ಆ ಶಕ್ತಿ ಪ್ರಸಾದನನ್ನು ಕೊಲೆ ಮಾಡಿ ನಮ್ಮ ಮೇಲೆ ಕೇಸ್ ದಾಖಲಾಗಿರುವ ಫೈಲನ್ನು ತಂದಿದೆಯಾ ತಾನೇ ಇಲ್ಲ ಮಾವ ಇಲ್ಲ, ನಾನು ಹೋದ ಕಾರ್ಯ ಯಶಸ್ವಿ ಆಗಲಿಲ್ಲ. ಆ ಶಕ್ತಿ ಪ್ರಸಾದ್ ಪೈಲಿ ತೆಗೆದುಕೊಂಡು ಹೋಗಿಬಿಟ್ಟನು ಮಾವ, ಹೋಗಿಬಿಟ್ಟನು. ಲೇ ಮಾರ್ತಾಂಡ ನಾಚಿಕೆ ಆಗುವುದಿಲ್ಲವೇ ನಿನಗೆ ಈ ತರ ಮಾತನಾಡುವುದಕ್ಕೆ? ಆ ಶಕ್ತಿ ಪ್ರಸಾದ ಆ ಫೈಲನ್ನು ಕೋರ್ಟಿಗೆ ಒಪ್ಪಿಸಿದರೆ ನಾವಿಬ್ಬರು ಜೈಲಿನಲ್ಲಿ ಕಂಬಿ ಎನಿಸಬೇಕಾಗುತ್ತದೆ. ಹಾಗಾಗಬಾರದು, ಹಾಗಾಗಬಾರದು. ಈ ವಿಕ್ರಾಂತ್ ಗೌಡ ಜೈಲಿನಲ್ಲಿ ಕಂಬಿ ಎನಿಸುವುದು ಕನಸಿನ ಮಾತು. ಇದಕ್ಕೊಂದು ಉಪಾಯ ಹುಡುಕಲೇಬೇಕು. ಹಾಗಾದರೆ ನಮಗಿರುವುದು ಒಂದೇ ಒಂದು ದಾರಿ. ಓ ಇನ್ಸ್ಪೆಕ್ಟರ್, ಶಕ್ತಿ ಪ್ರಸಾದ್ನನ್ನು ಕೊಂದಾಕದೆ. ಲೇ ಮಾರ್ತಾಂಡ, ಆ ಶಕ್ತಿ ಪ್ರಸಾದನ್ನು ಕೊಲ್ಲುವುದು ಅಷ್ಟು ಸುಲಭವಾದ ಮಾತಲ್ಲ. ಏಕೆಂದರೆ ಅವನ ಸುತ್ತಲೂ 100 ಜನ ಪೊಲೀಸ್ ಸರ್ಪಗಾವಲು ಇರುತ್ತಾರೆ. ಅವರನ್ನೆಲ್ಲರನ್ನು ಭೇದಿಸಿ ಅವನನ್ನು ಕೊಲೆ ಮಾಡುವುದು ಅದು ನಿನ್ನಿಂದ ಕೈಯಲ್ಲಿ ಆಗದ ಕೆಲಸ. ನಾವು ಸೋಕಿದ ರೌಡಿಗಳಿಂದ ಅವನ ಹೆಂಡತಿ ಮಕ್ಕಳನ್ನು ವಶಪಡಿಸಿಕೊಂಡು ಅವರಿಗೆ ಕಿರುಕುಳ ಕೊಟ್ಟರೆ ಅವ ಎಲ್ಲೇ ಇದ್ದರೂ ಸಹ ನನ್ನ ಕಾಲು ಹಿಡಿದುಕೊಳ್ಳಲು ಬಂದೇ ಬರ್ತಾನೆ. ಮಾವ, ಹೇಗಿದೆ ನನ್ನ ಪ್ಲಾನ್? ಮಾರ್ತಾಂಡ, ನೀ ಹೇಳಿದ ಪ್ಲಾನ್ ತುಂಬಾ ಚೆನ್ನಾಗಿದೆ. ಆದರೆ ನೀ ಹೇಳಿದಂತೆ ನಾವು ಮಾಡುತ್ತಾ ಹೋದರೆ ಏನೋ ಮಾಡಲು ಹೋಗಿ ಏನೋ ಮಾಡಿದಂತಾಗುತ್ತದೆ. ಕಬ್ಬಿನ ಕಾದಾಗಲೇ ನಮಗೆ ತಯಾರಾದ ಅಸ್ತ್ರವನ್ನು ರೆಡಿ ಮಾಡಿಕೊಳ್ಳಬೇಕು. ಆಮೇಲೆ ಅದು ನಮ್ಮ ಮಾತನ್ನು ಕೇಳುವುದಿಲ್ಲ. ಇದಕ್ಕೆಲ್ಲ ಸರಿಯಾದ ವ್ಯಕ್ತಿ ಎಂದರೆ ಅವನೇ ರೌಡಿ ರಾಜ ವಿಷ್ಣು ದಾದಾ. ಹಾಗಾದರೆ ಮತ್ತೇಕೆ ತಡ? ಈಗಲೇ ಅವನಿಗೆ ಫೋನ್ ಮಾಡಿ ಕರೆಸಿ ಈ ಡೀಲ್ ಅವನಿಗೆ ಒಪ್ಪಿಸಿಬಿಡೆ. ಮಾರ್ತಾಂಡ, ಫೋನ್ ಮಾಡಿದರೆ ಬರುವ ವ್ಯಕ್ತಿ ಅವನಲ್ಲ. ನಾನೇ ಅವನಲ್ಲಿಗೆ ಹೋಗಿ ಎಲ್ಲ ಕಾರ್ಯವನ್ನು ತಿಳಿಸಿ ಬರುತ್ತೇನೆ. ಈ ಕಾರ್ಯ ಸಕ್ಸಸ್ ಆಯ್ತೆಂದು ತಿಳಿದುಕೋ. ಆಯ್ತು ಮಾವ, ಹಾಗೇ ಆಗಲಿ. ಪರಮೇಶ, ಲೇ ಪರಮೇಶ,
ಯಾಕ್ರಿ ದಂಡ್ಯಾರ ಕರೆದ್ರೇನ್ರಿ? ಹೇ ಪರಮೇಶಿ, ಎಲ್ಲಿಗೆ ಹೋಗಿದ್ದೀಯಾ? ಗೌಡ್ರ, ರೈತರು ಬೆಳೆದ ಮಾಲನ್ನು ಗೋಡನಕ್ಕೆ ಬಂದೈತ್ರಿ. ಗೌಡ್ರ ಬಂದೈತಿ. ಮತ್ ಮುಂದೆ ಹೆಂಗ್ ನೋಡಿದೀಗ? ಗೌಡ್ರ, ಇದನ್ನ ಮಾಲನ್ನು ಪುನಃ ಬಾಂಬೆ ಕಳಿಸಿದ್ವು ಅಂದ್ರೆ ಲಾಭ ಏ, ಇದು ಪುನಃ ಇದಕ್ಕೆ ಬೇಡ, ಫಸ್ಟ್ ತಗೋ. ಗೌಡ್ರ, ಯಾಕೆ ಹೋದ್ರತ್ರಿ ಎಮ್ಮೆಗತ್ತೆ? ಏನಾಗಿತ್ತು ನಿಮಗ? ಹಿಂಗ ಬಾಲಿ ಪರಮೇಶಿ. ಹಾ ಹೇಳಿಗ. ಗೌಡ್ರ, ರೈತರು ಬೆಳೆದ ಮಾಲನ್ನು ಆ ಮಾಲ್ ಗೋಡನಕ್ಕೆ ಬಂದೈತಿ ನೋಡ್ರಿ ಗೌಡ್ರ. ಏ ಬಡ್ಡಿ ಮಗನೇ, ಹೆಚ್ಚಿಗೆ ಮಾತನಾಡಿದ್ರೆ ಕೈ ಕಾಲು ಕತ್ತರಿಸಿ ಮೂಲೆ ಹಾಕಿ ಬಿಡುತ್ತೇನೆ. ಪರಮೇಶ, ಮತ್ತೇನ ಯಾರ್ದೋ ಓಪನಿಂಗ್ ಹೋಗಿನ ಅಂತ ಹೇಳ್ತಿದ್ದಲ್ಲಿ ಅಪ್ಪ, ಹೇಳದನ್ನ. ಗೌಡ್ರ, ಕುಂಬಾರ್ ಕಲ್ಲಾಪ ಮನಿಗೆ ಹೋಗಿದ್ದೇನ್ರಿ. ಕೆರ್ಕಮಟ್ಟಿ ಹಣಮತ್ರ ಮನಿಗೆ ಹೋಗಿದ್ದೇನ್ರಿ. ಅಲ್ಲಿಂದ ಬರುವುದ ಸ್ವಲ್ಪ ಲೇಟ್ ಆತ್ರಿ. ಮತ್ತೇನ ಕಬಡ್ಡಿ ಆಡಕತ್ತಾರಂತ ಅಂದ್ರ ಮಗ ನಿನಗಲ್ಲಿ? ಸಾಲಿ ಗೋಡ್ಯಾಗ ಸ್ವಲ್ಪ ಕಬಡ್ಡಿ ಆಡಕತ್ತಿದ್ದೇನ್ರಿ. ಅಲ್ಲೇ ಹೊಳಬಸು ಕರ್ನಿ ಇದ್ದೇನ್ರಿ. ಅಲ್ಲೇ ಒಂದ್ ಸ್ವಲ್ಪ ಅವ್ನ ಜೋಡಿ ಕಬಡ್ಡಿ ಆಡೋತ್ತಿಗೆ ಕಾಲು ಒಂದ್ ಸ್ವಲ್ಪ ಒಳಗೆ ನೋಡ್ರಿ ಗೌಡ್ರ. ಪರಮೇಶಿ, ಅಂತೂ ಕಬಡ್ಡಿ ಆಡಿ ಬಂದಿಪ್ಪ. ಹ್ಞೂನ್ರಿ ಗೌಡ್ರ. ಹಾ, ಮತ್ ನಾ ಹೋಲೇನ ನಿಂದ್ರಲೇ? ಗೌಡ್ರ, ಒಂದ್ ಸ್ವಲ್ಪ ಪಗಾರ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ರಲ್ಲ. ಲೇ ಪರಮೇಶಿ, ನಾನು ರೈತರಿಗೆ ಅದನ್ನ ಪರಮೇಶಿ ತಗೋಲೇ ಚಲದು. ಗೌಡ್ರ, ನೀವು ಅಂದ ಮಾತಿಗೆ ನನ್ನ ಊರ್ ತುಂಬಾ ಉಳ್ಳಾಡಂಗ ಆತ್ ನೋಡ್ರಿ ಗೌಡ್ರ. ಯಾಕಂದ್ರ ನನ್ನ ಹಳೆ ಲವ್ವರು 5 ರೂಪಾಯಿ ಕೇಳಲ್ರಿ ಗೌಡ್ರ. ಇವತ್ತ ಸಂಜೆಕ್ ಹೋಗಿ ಬಾಯಾಗ ಉಂಡಿ ಇಟ್ಟು ಕೈಯಾಗ ಬಾಳೆಹಣ್ಣೆ ಕೊಟ್ಟು 5 ರೂಪಾಯಿ ಇಲ್ಲಿ ಇಟ್ಟು ಮಜಾ ಕಬಡ್ಡಿ ಆಡ್ತೀನಿ ನೋಡ್ರಿ ಗೌಡ್ರ. ಕಬಡ್ಡಿ ಮಾವ ಮಾವ, ಈ ಪೇಪರ್ ಸಹಿ ಮಾಡ್ಲಿ ನಂಗ ಹೋಗ್ಲಿ? ಗೌಡ್ರ, ನಮ್ಮ ಗೌಡ್ರ ಈ ಪೇಪರ್ಗೆ ಸಹಿ ಮಾಡಂದ್ರ ಹೋಗೇ ಬಿಟ್ರು. ಎಲ್ಲ ರೈತರು ಬಂದ್ರ ನನ್ನ ಜೀವ ತಿಂದು ತಿರುಗಿ ನೋಡ್ರಿ. ಪರಮೇಶಿ, ಆಯ್ತು, ನಾನಿನ್ನು ಹೋಗಿ ಬರುತ್ತೇನೆ. ಹೋಗುವ ಮುನ್ನ ಒಂದು ಮಾತು. ರಾಮಾಯಣ ನಡೆದಿರುವುದು ಹೆಣ್ಣಿಗಾಗಿ, ಮಹಾಭಾರತ ನಡೆದಿರುವುದು ಮಣ್ಣಿಗಾಗಿ. ಆದರೆ ಈ ನಮ್ಮೂರು ಸೀಮಿಕೇರಿಯಲ್ಲಿ ಸೋಮಶೇಖರ್ ಬಾವಿ ವಿರಚಿತ ದುಷ್ಟರ ನಾಡಿನಲ್ಲಿ ರೈತನ ಗರ್ಜನೆ ಎಂಬ ಸುಂದರ ಸಾಮಾಜಿಕ ನಾಟಕ ನಡೆಯುತ್ತಿರುವುದು ಹೆಣ್ಣು ಹಣ್ಣು ಮಣ್ಣಿಗಾಗಿ. ಈ ನಾಟಕವನ್ನು ನೋಡಲು ಬಂದ ಎಲ್ಲ ಊರಿನ ಕಲಾಭಿಮಾನಿಗಳಿಗೂ ವಂದನೆಗಳು, ಅಭಿನಂದನೆಗಳು. ಕಲಾವಿದರನ್ನು ಬೆಳೆಸಿ, ಗೌರವಿಸಿ, ಆಶೀರ್ವದಿಸಿ. ಹಾಗೆಯೇ ಪ್ರತಿ ವರ್ಷದಂತೆ ಈ ವರ್ಷವು ನಮಗೆ ನಾಟಕವನ್ನು ತಿದ್ದಿ ಬುದ್ಧಿ ಹೇಳಿದಂತ ವಿಠಲ್ ಮಾಸ್ತರ್ ತಳವಾರ್ ಅವರಿಗೂ ವಂದನೆಗಳು. ಹಾಗೆಯೇ ಪ್ರತಿ ವರ್ಷದಂತೆ ಈ ವರ್ಷ ಬಂದ ನಿಂಗಪ್ಪ ಮಾಸ್ತರ್ ಅವರಿಗೂ ಸಹ ಧನ್ಯವಾದಗಳು. ಹಾಗೆಯೇ ಶ್ರೀ ಮಾರುತೇಶ್ವರ ನಾಟ್ಯ ಸಂಘದಲ್ಲಿ ಪಾತ್ರಧಾರಿ ಆದರೂ ಸಹ ಆಗದೆ ಇದ್ದರೂ ಸಹ ನಮ್ಮ ನಾಟ್ಯ ಸಂಘದ ಬೆನ್ನೆಲುಬು ಆಗಿ ಕೆಲಸ ಮಾಡುವ ತುಳಸಪ್ಪ ವಾಲಿಕಾರ್ ಅವರಿಗೂ ಸಹ ಧನ್ಯವಾದಗಳು. ಹಾಗೆಯೇ ನನ್ನ ನಾಟಕ ಜೀವನದ ಬೆನ್ನೆಲುಬು ಆದಂತ SM ನಾಟಕ ಯೂಟ್ಯೂಬರ್ ಮೌನೇಶಣ್ಣ ಬಡಿಗೇರ್ ಅವರಿಗೂ ಸಹ ವಂದನೆಗಳು. ಹಾಗೆಯೇ ನಮ್ಮ ನಾಟ್ಯ ಸಂಘಕ್ಕೆ ಸಹಾಯ ಮತ್ತು ಸಹಕಾರ ಮಾಡಿದ ನಮ್ಮೂರಿನ ಎಲ್ಲ ಹಿರಿಯರು, ಅವರಿವರ ಹೆಸರೆನ್ನದೆ ಎಲ್ಲ ಹಿರಿಯರಿಗೂ ವಂದನೆಗಳು. ಹೀಗೆಯೇ ನಮ್ಮ ನಾಟ್ಯ ಸಂಘದ ಮೇಲೆ ನಿಮ್ಮ ಸಹಾಯ ಮತ್ತು ಸಹಕಾರ ಹೀಗೆ ಇರಲಿ. ಹಾಗೆಯೇ ನನ್ನ ರಂಗಭೂಮಿಗೆ ಸದಾ ಬೆಂಬಲವಾಗಿ ನಿಂತಿರುವ ನನ್ನ ತಂದೆ ತಾಯಿಗಳಿಗೂ ನಮಸ್ಕಾರಗಳು. ಹಾಗೆಯೇ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಬಾಲ್ಯದ ಗೆಳೆಯರು, ಕುಚಿಕ್ಕಿ ಗೆಳೆಯರು, ಅವರಿಗೂ ಸಹ ವಂದನೆಗಳು. ಉಸಿರು ಇರುವ ತನಕ ಹೇಳುವ ಒಂದು ಹೆಸರು ಜೈ ರಂಗಭೂಮಿ. ಇದು ರಂಗಭೂಮಿ. ಒಲಿದವರ ಪಾಲಿಗೆ ರಂಗಭೂಮಿ, ಮುನಿದವನ ಪಾಲಿಗೆ ರುದ್ರಭೂಮಿ. लास्ट वन, चाको शक्कर नहीं तो पीने को क्या मजा, चाको शक्कर नहीं
देखने को क्या मजा, कॉलेज में लड़की नहीं तो देखने को क्या मजा। श्री मारुतेश्वर नाट्य संघ सिमी केरी में मंजूनाथ केरकलमट्टी नहीं तो देखने को क्या मजा। ಹೋಗು ಬಾಬಾ ಹೋಗ. ಧರ್ಮ ಕರ್ಮ ನಡೋಕೆ ಇದು ಧರ್ಮ ಕ್ಷೇತ್ರವಲ್ಲ. ಕರ್ಣ ಕೃಷ್ಣ ಇರೋಕೆ ಇದು ಕುರುಕ್ಷೇತ್ರವಲ್ಲ. ಇದು ಕಲಿಯುಗ. ತಲೆ ಓಡಿಸುವರ ಕಲಿಯುಗ, ತಲೆ ಕಡಿಯುವರ ಕಲಿಯುಗ. ಇದು ನಮ್ಮಂತ ಖಳನಾಯಕರ ಆರ್ಭಟದ ಕಲಿಯುಗ. ಲೇ ವಿಕ್ರಾಂತ್ ಗೌಡ, ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ಬೇರೆ ಇದೆ, ಅದನ್ನು ನಾನು ಮಾಡುತ್ತೇನೆ. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿಯಾಗ ಬಯಸಿದ ವಿಶ್ವಾಮಿತ್ರ ಮೇಣಿಕೆ ಎಂಬ ಹೆಣ್ಣಿನಿಂದ ಬಿದ್ದು ಮಣ್ಣು ಮುಕ್ಕಿ ಹೋದ. ತ್ರೇತಾಯುಗದಲ್ಲಿ ಶಿವನ ಪರಮ ಭಕ್ತ ರಾವಣ ಸೀತೆ ಎಂಬ ಹೆಣ್ಣಿನಿಂದ ಬಿದ್ದು ಮಣ್ಣು ಮುಕ್ಕಿ ಹೋದ. ದ್ವಾಪರ ಯುಗದಲ್ಲಿ ಬಾಹುಬಲಿಯಷ್ಟೇ ಬಲಿಷ್ಠನಾದ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿನಿಂದ ಬಿದ್ದು ಮಣ್ಣು ಮುಕ್ಕಿ ಹೋದ. ಈ ಊರಿನಲ್ಲಿ ನಾನಿ ಎಂದ ಮೇಧಾವಿಗಳು ಹೆಣ್ಣಿನಿಂದ ಬಿದ್ದು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಆದರೆ ಈ ಪುಂಡ ಮಾರ್ತಾಂಡ ಕಣ್ಣಿಟ್ಟು ಎಂಡನ್ನು ಬಿಟ್ಟಿದ್ದು ಇತಿಹಾಸದಲ್ಲೇ ಇಲ್ಲ. ವಿಕ್ರಾಂತ್ ಗೌಡ, ಸಿಂಹಾಸನದ ಪಟ್ಟ ಏರಿನಂತೆ ಈಗ ಬೇಡ. ಆ ನಿನ್ನ ಸಿಂಹಾಸನ ಪಟ್ಟ ಒಂದಿಲ್ಲ ಒಂದು ದಿನ ಈ ಮಾರ್ತಾಂಡನ ಪಾಲಾಗುತ್ತಲ್ಲ, ಮರಿಯಬೇಡ. ಸವಿತಾ ಸವಿತಾ, ಆ ಸೂರ್ಯನಿಗೇನು ಗೊತ್ತು ನೀನು ನೈದಿಲೆ ಎಂದು? ಆ ವರ್ಣನಿಗೇನು ಗೊತ್ತು ನೀನು ನವಿಲು ಎಂದು? ಆ ಚಂದ್ರನಿಗೇನು ಗೊತ್ತು ನೀನು ಚಂದ್ರ ಚಕೋರಿ ಎಂದು? ಆದರೆ ನಿನಗೇನು ಗೊತ್ತು ಈ ಮಾರ್ತಾಂಡ ಘಟ ತುಂಬಿದ ಘಟ ಸರ್ಪ ಎಂದು? ಲೇ ಸವಿತಾ, ಇಂದು ಹೂವಿನ ಮಂಚದ ಮೇಲೆ ನನ್ನ ನಿನ್ನ ಮಜವಾದ ಮೆರವಣಿಗೆ ಅರಳಿದ ತಾವರೆ ಇಂದು ಕೆಸರಾಗಲೇಬೇಕು. ಸವಿತಾ, ಈಗಲೇ ಬರುವೆ ನಿನ್ನ ಅಂತಃಪುರಕ್ಕೆ, ನಿನ್ನ ಯೌವನದ ಸುಖ ಅನುಭವಿಸಲು.
ವೇಟಿಂಗ್ ಪಾರು ಸವಿತಾ, ವೇಟಿಂಗ್ ಪಾರು. ರಾಮಾಚಾರಿಗೆ ನಗುವ ಗಂಡು ಎಲ್ಲೋ ಹುಟ್ಟಿಲ್ಲ, ಹುಟ್ಟಿಲ್ಲ. ಕೊಟ್ಟರೆ ಮಗ ಇದ್ದರೆ ಶಾಪ ಯಾರಿಗೂ ಗೊತ್ತು. ನಮ್ಮ ಸಾವುಕಾರ ಈ ಪೇಪರ್ಗೆ ಸಹಿ ಮಾಡಂದ್ರ ಇಂದು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೋಗೇ ಬಿಟ್ರು. ಎಲ್ಲ ರೈತರು ಬಂದ್ರ ಅಂದ್ರ ನನ್ನ ತಲೆ ತಿಂತಾರ ನೋಡ್ರಿ. ಏನ್ ಮಾಡೋ ಶಿವನ ಬಬಲಾದ ಮುತ್ಯ ನೀನೇ ಕಾಪಾಡಪ್ಪ.